ಎಲ್ರಿಗೂ ನಮಸ್ಕಾರ. ನಿನ್ನೆ ಒಂದು ಪುಸ್ತಕದಾಗ ಒಂದು ವಿಚಾರ ಓದಿದೆ. ಏನಂತಂದ್ರ, ಒಬ್ಬ ವ್ಯಕ್ತಿ ಬುದ್ಧನ ಹತ್ರ ಹೋಗಿ ಒಂದಿಷ್ಟು ಪ್ರಶ್ನೆ ಕೇಳಕ್ ಸ್ಟಾರ್ಟ್ ಮಾಡ್ತಾನಂತ. ಅದಕ್ಕ ಬುದ್ಧ ಹೇಳ್ತಾನಂತ, ನಿನ್ನ ಪ್ರಶ್ನೆಗೆ ಏನಾದ್ರು ಉತ್ತರ ಬೇಕಾಗಿತ್ತಪ್ಪ ಅಂತಂತಂದ್ರ ನೀನು ಬೇರೆ ಯಾರ್ದಾರ ಹತ್ರ ಹೋಗಿ ನಿನ್ ಪ್ರಶ್ನೆ ಕೇಳಿ ಉತ್ತರ ಪಡ್ಕೊ. ಬಟ್ ನನ್ನ ಹತ್ರ ಆ ಥರ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಆಗಂಗಿಲ್ಲ. ನಾನು ಪರಿಹಾರಗಳನ್ನ ಮಾತ್ರ ಸೂಚಿಸಬಲ್ಲೆ ಅಂತ. ಅದಕ್ಕೆ ಆ ವ್ಯಕ್ತಿ ಒಂದ್ ಸ್ವಲ್ಪ ಹೊತ್ತು ಗೊಂದಲಕ್ಕೀಡಾಗ್ತಾನಂತ. ಏನಿದು ಪರಿಹಾರಗಳಿಗೂ ಮತ್ತು ಉತ್ತರಕ್ಕೂ ಏನು ವ್ಯತ್ಯಾಸ ಅಂತಂದ. ಅವಾಗ ಬುದ್ಧ ಹೇಳ್ತಾನಂತ, ಉತ್ತರಗಳೇನದಾವಲ್ಲ ಇವು ಜ್ಞಾನಕ್ಕೆ ಸಂಬಂಧಿಸಿದ್ದು, ಆಮೇಲೆ ಇವು ಶಬ್ದದ ಮೂಲಕ ಹೊರಡಂಥದ್ದು. ಸೊ ಪರಿಹಾರಗಳು ಹಂಗಲ್ಲ, ಇದು ಜ್ಞಾನಕ್ಕೆ ಸಂಬಂಧಿಸಿದ್ದಲ್ಲ, ಇದು ಆಧ್ಯಾತ್ಮಿಕವಾಗಿದ್ದು ಮತ್ತೆ ಶಬ್ದಗಳಿಂದ ಹೊರಡಿಸೋದಲ್ಲ, ಇದು ನಮ್ಮೊಳಗಡೆನ ಕಂಡುಕೊಳ್ಳುವಂಥದ್ದು ಪರಿಹಾರ ಅಂತ. ಸೊ ಏನಿದ್ರ ಅರ್ಥ ಅಂತಂತಂದ್ರೆ, ಈ ಸಿಸ್ಟಮ್ ಒಳಗಡೆ ಒಂದು ಪ್ರಜಾಕಿ ಅನ್ನೋ ವಿಚಾರ ಬಂದೈತಿ. ಈ ಪ್ರಜಾಕೀಯದಾಗಿರೋದು ಪರಿಹಾರಗಳು ಮಾತ್ರ. ಇಲ್ಲೇ ನೀವು ಪ್ರಶ್ನೆ ಕೇಳಾಕತ್ರ ಉತ್ತರ ಕೊಟ್ಕೊಂಡ್ ಕುಂದ್ರಕ್ಕಾಗಲ್ಲ. ಯಾಕಂತಂದ್ರ ನಾವು ಯಾವ್ದನ್ನ ಪ್ರಶ್ನೆ ಮಾಡಬೇಕಿತ್ತಲ್ಲ, ಆ ಪ್ರಶ್ನೆ ಮಾಡೋ ವ್ಯವಸ್ಥೆನ ನಾವು ರೂಪಿಸ್ಕೊಂಡಿಲ್ಲ. ಸೊ ಇಲ್ಲೇ ಆತರ ವ್ಯವಸ್ಥೆ ನಾವು ರೂಪಿಸ್ಕೊಂಡಿಲ್ಲ ಅಂದ ಬಳಕ ನಾವು ಪರಿಹಾರಗಳನ್ನ ಆಧ್ಯಾತ್ಮಿಕವಾಗಿ ಕೊಂಡ್ಕೋಬೇಕಂದ್ರ ನಮ್ಮೊಳಗಡೆ ಏನೋ ಒಂದು ತಪ್ಪು ನಡ್ಯಾಕತೈತಿ, ಯಾವುದೋ ಒಂದು ಮನಸ್ಥಿತಿ ಒಳಗೆ ನಾವು ಬದುಕಾಕತ್ತೀವಿ, ಯಾವುದೋ ಒಂದಿಷ್ಟು ವಿಚಾರಗಳಿಗೆ ಕಟ್ಟು ಬಿದ್ದೀವಿ. ಸೊ ಇದರಿಂದ ಆಚೆ ಬರ್ಬೇಕಲ್ಲ, ಯಾವ ವಿಚಾರಗಳಿಗೆ ನಾವು ಕಟ್ಟಿ ಬಿದ್ದೇವಲ್ಲ ಅದರಿಂದ ಬಿಡಿಸ್ಕೊಂಡು ಹೊರ ಬರ್ಬೇಕಲ್ಲ, ಅದು ಆಧ್ಯಾತ್ಮಿಕವಾಗಿರೋದು. ಅದನ್ನ ಯಾರೋ ಬಂದು ನಾವು ಉಪೇಂದ್ರ ಸರ್ ಅವರಿಗೆ ಪ್ರಶ್ನೆಗಳನ್ನ ಕೇಳೋದನ್ನ ಬಿಡ್ಬೇಕು ಒಂದ್ ಸ್ವಲ್ಪ ಬಿಟ್ಟು. ಯಾಕವ್ರು ಈ ವಿಚಾರಗಳನ್ನ ಹೊರಗಡೆ ತಂದಿಟ್ರು, ಯಾಕವ್ರು ಯಾವಾಗ್ಲೂ ಪಾಸಿಟಿವ್ ಆಗಿ ಹೇಳ್ತಾರ, ಇದನ್ನ ಯಾಕೆ ಹೋರಾಟ ಮಾಡ್ತಿಲ್ಲ, ಇದನ್ನ ಯಾಕೆ ಪ್ರಚಾರ ಮಾಡ್ತಿಲ್ಲ, ಇದನ್ನ ಯಾಕೆ ಬೀದಿಗಿಳಿದು ಮನಿಗೆ ಬಂದು ಯಾಕೆ ಹೇಳಾಕತ್ತಿಲ್ಲ, ಯಾಕೆ ಇಲ್ಲಿ ಹಣ ಬೇಡ ಅನ್ನಕತ್ತಾರ ಅನ್ನೋದನ್ನ ನಾವು ಆಂತರಿಕವಾಗಿ ವಿಚಾರ ಮಾಡ್ಕೋಬೇಕು. ಇಷ್ಟು ದಿನ ಬಂದರೆಲ್ಲಾರು ಈ ತರ ಬೇರೆ ಬೇರೆ ವಿಚಾರಗಳನ್ನ ಪ್ರಚಾರ ಮಾಡಿ, ಹೋರಾಟ ಮಾಡಿ, ಏನೋ ಪಬ್ಲಿಸಿಟಿ ಮಾಡಿ, ಏನೋ ಒಂದು ರ್ಯಾಲಿ ಮಾಡಿ, ಸಭೆ ಸಮಾರಂಭ ಮಾಡಿ ಬಂದ್ ನಿಂತ್ಕೊಂಡಾರ ಅಂತಂದ್ರ ಯಾಕೆ ಹಿಂಗ್ ಮಾಡಿದ್ರು, ಯಾಕೆ ಹಿಂಗಾತು, ಯಾಕೆ ಇನ್ನು ಹೋರಾಟ ಮಾಡಾಕತ್ತೇವಿ, ಯಾಕೆ ನಮ್ಗೆ ಯಾವ್ದಕ್ಕೂ ಪರಿಹಾರ ಸಿಕ್ಕಿಲ್ಲ ಅಂತ. ಸೊ ಆ ಪರಿಹಾರ ಏನೈತಲ್ಲ ಅದು ನಮ್ಮೊಳಗಡೆ ಇರೋಂಥದ್ದು. ಸೊ ಒಂದ್ಸಲ ವೆಬ್ಸೈಟ್ ನೋಡ್ರಿ, ಅವ್ರ ಇಂಟರ್ವ್ಯೂ ನೋಡ್ರಿ, ನಾವು ಯಾವ್ದಕ್ಕೆ ವೋಟ್ ಹಾಕ್ಬೇಕನ್ನೋದನ್ನ ನಮ್ಮೊಳಗಡೆ ವಿಚಾರ ಮಾಡೋಣ. ನಮ್ಗೆ ಏನ್ ನೆಸೆಸಿಟಿ ಐತಿ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ. ಇದ್ರ ಬಗ್ಗೆ ವಿಚಾರ ಮಾಡಿದಾಗ ನಮಗ್ ಪರಿಹಾರ ನಮ್ಮೊಳಗಡೆ ಸಿಗ್ಬೋದೇನೋ ಅಂತ ನನಗನ್ಸೈತಿ. ಸೊ ನಿಮ್ಗಿನ್ನೂ ಉತ್ತರ ಬೇಕಾಗಿತ್ತಪ್ಪ ಅಂತಂತಂದ್ರ ನಿಮಗ್ ಬೇರೆ ಬೇರೆ ಪಕ್ಷಗಳದಾವು, ಅವ್ರು ಉತ್ತರ ಕೊಡ್ತಾರ. ಪರಿಹಾರ ಬೇಕನ್ನಂಗಿತ್ತಂತಂದ್ರ ಪ್ರಜಾಕೀಯ ಒಂದ್ ಐತಿ, ಹೋಗಿ ನೋಡ್ರಿ, ವೆಬ್ಸೈಟ್ ನೋಡ್ರಿ, ಸರಿ ಅನ್ಸಿದ್ರ ಬೆಂಬಲಿಸ್ರಿ, ಇಲ್ಲ ಅಂತಂತಂದ್ರ ಯಾಸ್ ಇಟ್ ಇಸ್ ಅದೇ ರಾಜಕೀಯ. ಜೈ. ಓಕೆ, ಬೈ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕ